ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, CCTV ದೃಶ್ಯವೊಂದನ್ನು ಗಮನಿಸ್ತಾ ಇದ್ದೀರಿ. ಜ್ಯೋತಿ ಕಪಾಳೆ ಹಿರೇಮಠ್ ಅನ್ನುವಂಥ ಶಿಕ್ಷಕಿ ಕೊಲೆ ಆಗಿರುವಂಥವರು. ಆ ಒಂದು ಶಿಕ್ಷಕಿಯನ್ನು ಅಮರ್ ಕುಡಳ್ಳಿ ಅನ್ನುವಂಥ ವ್ಯಕ್ತಿ ಅವರನ್ನು ಕರೆದುಕೊಂಡು ಹೋಗುವಂಥ ದೃಶ್ಯ ಅದು. ಜ್ಯೋತಿ ಮತ್ತು ಅಮರ್ಗೆ ಇಬ್ಬರ ನಡುವೆ ಒಂದು ಫ್ರೆಂಡ್ಶಿಪ್ ಇರುತ್ತೆ. ಇಬ್ಬರು ಕೂಡ ಪರಿಚಯ ಆಗಿರ್ತಾರೆ. ಬೇರೆ ಬೇರೆ ವಿಷಯಗಳು ಅವರ ಮಧ್ಯೆ ಇರುತ್ತೆ. ಅದೆಲ್ಲವೂ ಕೂಡ ಇರೋದ್ರಿಂದ ಇಬ್ಬರು ಕೂಡ ಸುತ್ತಾಟ ಅಂಥದ್ದೆಲ್ಲವನ್ನು ಕೂಡ ಮಾಡ್ತಾ ಇರ್ತಾರೆ. ಕೆಲವರಂತೂ ಮುಂದುವರೆದು ಅವರ ಜೊತೆಗೆ ಅನೈತಿಕ ಸಂಬಂಧ ಇತ್ತು, ಪ್ರೀತಿ ಇತ್ತು, ಹಾಗೆ ಹೀಗೆ ಅನ್ನುವ ರೀತಿಯಲ್ಲಿಯೂ ಕೂಡ ಒಂದಿಷ್ಟು ವರದಿಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ಅದೆಷ್ಟರ ಮಟ್ಟಿಗೆ ಸತ್ಯನೋ ಸುಳ್ಳು ಗೊತ್ತಿಲ್ಲ. ಬದಲಿಗೆ ಈ ಇಬ್ಬರ ನಡುವೆ ಒಂದು ಫ್ರೆಂಡ್ಶಿಪ್ ಇರುತ್ತೆ. ಜ್ಯೋತಿ ಕಪಾಳ ಮತ್ತು ಅಮರ್ ಇಬ್ಬರು ಕೂಡ ಒಂದು ಒಳ್ಳೆಯ ಒಡನಾಟದಲ್ಲಿ ಕೂಡ ಇರ್ತಾರೆ. ಹಾಗಾಗಿ ಅಮರ್ಗೆ ಜ್ಯೋತಿ ದುಡ್ಡನ್ನು ಕೊಟ್ಟಿರ್ತಾರೆ. ದುಡ್ಡು ವಾಪಸ್ ಕೇಳಿದಂಥ ಸಂದರ್ಭದಲ್ಲಿ ಹೇಗೆ ತೀರಿಸಬೇಕು ಅನ್ನೋದು ಕೂಡ ಆ ವ್ಯಕ್ತಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಇವರನ್ನು ಮುಗಿಸಿಬಿಟ್ರೆ ಎಲ್ಲವೂ ಕೂಡ ಮುಗಿದೋಗಿ ಬಿಡುತ್ತೆ, ಆ ಎಲ್ಲ ದುಡ್ಡು ನನ್ನ ಪಾಲಾಗಿ ಬಿಡುತ್ತೆ ಅನ್ನುವಂಥ ಪ್ಲಾನ್ ಕೂಡ ಮಾಡಿಕೊಂಡು ಬಿಟ್ಟಿರ್ತಾರೆ. ಆ ದಿನ CCTV ದೃಶ್ಯದಲ್ಲಿ ರೆಕಾರ್ಡ್ ಆಗಿರುವಂಥದ್ದು ದೃಶ್ಯ ಇದು. ಸ್ನೇಹಿತರೆ, ಅಂದ ಹಾಗೆ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಏನೇನೆಲ್ಲ ಆಗಿತ್ತು ಅನ್ನುವಂಥದ್ದನ್ನು ಕಳೆದ ವಿಡಿಯೋದಲ್ಲೂ ನಾನು ಮಾಹಿತಿಯನ್ನು ಹಂಚಿಕೊಂಡಿದ್ದೆ. ಈಗ ಈ ಒಂದು ವಿಡಿಯೋವನ್ನು ಗಮನಿಸ್ತಾ ಇದ್ರಲ್ಲ, CCTV ದೃಶ್ಯವನ್ನು ಗಮನಿಸ್ತಾ ಇದ್ದೀರಲ್ಲ, ಈ ದೃಶ್ಯ ಜ್ಯೋತಿ ಅವರನ್ನ ಕರೆದುಕೊಂಡು ಹೋಗ್ತಾ ಇರುವಂಥ ದೃಶ್ಯ. ಆ ದಿನ ಆ ಜ್ಯೋತಿ ಅವರ ಮನೆ ಹತ್ರ ಬರ್ತಾನೆ. ಪೆಟ್ರೋಲ್ ಬಂಕಲ್ಲಿ ನಿಂತ್ಕೊಂಡು ಗಾಡಿ ಎಲ್ಲವನ್ನು ಕೂಡ ಚೆಕ್ ಮಾಡಿಸ್ತಾನೆ. ಚೆಕ್ ಆದ ಬಳಿಕ ಅಲ್ಲಿಂದ ಪೆಟ್ರೋಲ್ನ ಹಾಕ್ಸ್ಕೊಳ್ತಾರೆ. ಅದಾದ ಬಳಿಕ ಜ್ಯೋತಿ ಕೂಡ ಬರ್ತಾರೆ. ಜ್ಯೋತಿ ಬಂದ ಬಳಿಕ ಜ್ಯೋತಿ ಅವರನ್ನ ಹತ್ತಿಸ್ಕೊಳ್ತಾನೆ, ಅಂದ್ರೆ ಕಾರ್ನಲ್ಲಿ ಕರೆದುಕೊಳ್ತಾನೆ. ತನ್ನ ಕಾರಿನ ಜೊತೆಗೆ ಇಬ್ಬರು ಕೂಡ ಹೊರಟು ಬಿಡ್ತಾರೆ. ಇಬ್ಬರ ನಡುವೆ ಒಂದಿಷ್ಟು ಒಡನಾಟ ಅಂತದೆಲ್ಲವೂ ಇರೋದ್ರಿಂದ ಆಗಾಗ ಅಮರ್ ಜೊತೆಗೆ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಹಾಗಾಗಿ ಆ ವ್ಯಕ್ತಿಯ ಮೇಲೆ ಅವರಿಗೆ ಅನುಮಾನವೂ ಕೂಡ ಬರೋದಿಲ್ಲ. ಇನ್ನು ಮನೆಗೆ ಬಿಡಬೇಕಾದಂಥ ಸಂದರ್ಭ, ತುಂಬ ಸಮಯ ಆಗಬೇಕಾಗಿತ್ತು. ಆದರೆ ಈ ವ್ಯಕ್ತಿ ಒಂದಿಷ್ಟು ಪ್ಲಾನ್ಗಳನ್ನು ಕೂಡ ಮಾಡಿಕೊಂಡು ಬಿಡ್ತಾನೆ. ದೇವಸ್ಥಾನದ ವಿಚಾರವನ್ನು ಕೂಡ ತೆಗೆದುಕೊಂಡು ಬಿಡ್ತಾನೆ. ದೇವಸ್ಥಾನಕ್ಕೆ ಓಡಾಟ ಅಂಥದ್ದೆಲ್ಲವನ್ನು ಕೂಡ ಮಾಡಿಬಿಡ್ತಾರೆ. ಇನ್ನು ಮನೆಗೆ ಹೋಗಬೇಕಾದಂಥ ಸಂದರ್ಭ ಹೆಚ್ಚು ಕಡಿಮೆ ರಾತ್ರಿಗೆ 1 ಗಂಟೆ ಆಸುಪಾಸು ಸಮಯ ಆಗಿರುತ್ತೆ. ಆ ಸಂದರ್ಭಕ್ಕೆ ಜನರ ಓಡಾಟ ಅಂಥದ್ದೆಲ್ಲವೂ ಕೂಡ ಕಡಿಮೆ ಆಗಿಬಿಡುತ್ತೆ. ಯಾರೂ ಇಲ್ಲದಿರುವಂತಹ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಬಿಡ್ತಾನೆ. ನಿರ್ಜನ ಪ್ರದೇಶದಲ್ಲಿ ಆಕೆಯನ್ನ ಚಾಕುವಿನಿಂದ ಹಿಡಿದು ಕೊಲೆ ಮಾಡಿ ಬಿಡ್ತಾನೆ. ಸಾಕ್ಷಿಯನ್ನು ನಾಶ ಮಾಡೋದಕ್ಕೋಸ್ಕರ ಆಕೆಯ ದೇಹದ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಹೋಗಿ ಬಿಡ್ತಾನೆ. ಅರ್ಧಂಬರ್ಧ ಸುಟ್ಟೋಗಿರುತ್ತೆ ದೇಹ. ಅಲ್ಲಿನ ಸ್ಥಳೀಯರು ಗಮನಿಸ್ತಾರೆ. ಸಂಬಂಧಪಟ್ಟ ಹಾಗೆ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಅದಾದ ಬಳಿಕ ಪೊಲೀಸರು ಬರ್ತಾರೆ. ಏನಿರಬಹುದು ಅನ್ನುವಂಥದ್ದೆಲ್ಲವೂ ಕೂಡ ಸರ್ಚ್ ಮಾಡ್ತಾರೆ. ಅದಾದ ಬಳಿಕ ಈ ಒಂದು ವ್ಯಕ್ತಿಯನ್ನ ಅಥವಾ ಈ ಜ್ಯೋತಿಯವರನ್ನ ಕೊಲೆ ಮಾಡಿರುವಂಥದ್ದು ಅಮರ್ ಕುಡಳ್ಳಿ ಅನ್ನುವಂಥ ವ್ಯಕ್ತಿ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗಿ ಬಿಡುತ್ತೆ. ಸೊ ಆ ದಿನ ಅಮರ್ ಕುಡಹಳ್ಳಿ ಜ್ಯೋತಿಯವರನ್ನ ಕರೆದುಕೊಂಡು ಹೋಗಿರುವಂಥ ದೃಶ್ಯದ ಬಗ್ಗೆ ಈಗ ನೀವು ಗಮನಿಸಿದ್ರಿ. ಇದು CCTV ದೃಶ್ಯ. ಈ CCTV ದೃಶ್ಯ ರೆಕಾರ್ಡ್ ಆಗಿರುವಂಥದ್ದು ಕೂಡ ಕಮಲಾಪುರದ ಪೆಟ್ರೋಲ್ ಬಂಕ್ ಒಂದರಲ್ಲಿ ನಿಂತಿರುವಂಥ ದೃಶ್ಯ ಇದು. ಪೆಟ್ರೋಲ್ ಬಂಕ್ ಹತ್ರ ಈ ಒಂದು ಟೀಚರ್ ಕೂಡ ಬರ್ತಾರೆ. ಟೀಚರ್ನ ಕರೆದುಕೊಂಡು ಹೋಗುವಂಥ ದೃಶ್ಯ ಅದು. ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೊಂದು ಮುಖ್ಯವಾದಂಥ ಸಾಕ್ಷಿಯೂ ಕೂಡ ಈ ಕೇಸಲ್ಲಿ ಆಗಿರೋದ್ರಿಂದ ಈ CCTV ದೃಶ್ಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಸೊ ಏನೇ ಇರಲಿ, ದುಡ್ಡಿನ ವಿಚಾರದಲ್ಲಿ ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಳಿ. ನಾನು ಪ್ರತಿಯೊಂದು ಬಾರಿ ಈ ಒಂದು ಕೇಸ್ಗೆ ಸಂಬಂಧಪಟ್ಟ ಹಾಗೆ ಹೇಳ್ತಾ ಇರುವಂಥದ್ದು ಅಥವಾ ನಿಮಗೆ ಎಚ್ಚರಿಸ್ತಾ ಇರುವಂಥದ್ದು ಅಥವಾ ನಿಮಗೆ ಒಂದು ಮಾಹಿತಿ ತಲುಪಿಸ್ತಾ ಇರುವಂಥದ್ದು ಉದ್ದೇಶ ಇಷ್ಟೇ. ದುಡ್ಡಿನ ವಿಚಾರದಲ್ಲಿ ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಳಿ. ಯಾರು ನಮ್ಮ ಸ್ನೇಹಿತರು ಅಥವಾ ನಮ್ಮ ಸಂಬಂಧಿಕರು ತುಂಬ ಅನ್ಯೋನ್ಯವಾಗಿದ್ದೀವಿ ಹಾಗೆ ಹೀಗೆ ಅನ್ನೋ ಕಾರಣಕ್ಕೆ ಸಲುಗೆಯಿಂದ ಎಷ್ಟು ಇರೋದಕ್ಕೆ ಸಾಧ್ಯನೋ ಅಥವಾ ದುಡ್ಡಿನ ವಿಚಾರದಲ್ಲಿ ಎಷ್ಟು ಗ್ರಿಪ್ಪಲ್ಲಿ ಇರೋದಕ್ಕೆ ಸಾಧ್ಯನೋ ಆ ರೀತಿಯಾದಂಥ ಗ್ರಿಪ್ಪಲ್ಲಿ ಇರಿ. ಒಂದು ವೇಳೆ ನಮ್ಮವರೇ ಕೊಟ್ಟು ಬಿಡ್ತಾರೆ ಹಾಗೆ ಹೀಗೆ ಅನ್ನೋ ಕಾರಣಕ್ಕೆ ದೊಡ್ಡ ಮೊತ್ತದ ಅಮೌಂಟ್ ಏನಾದರೂ ಕೊಟ್ಟು ಬಿಟ್ರೆ ನಿಮಗೂ ಇಂತಹ ಪರಿಸ್ಥಿತಿ ಬಂದರೂ ಕೂಡ ಬರಬಹುದು. ಹಾಗಾಗಿ ಎಚ್ಚೆತ್ತುಕೊಳ್ಳಿ ಅಂತ ಈ ಒಂದು ಸಂದರ್ಭದಲ್ಲಿ ಈ ವಿಡಿಯೋ ಮೂಲಕ ಒಂದು ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೇನೆ. ಸ್ನೇಹಿತರೆ, ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.